ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸ್ವಾತಿ ಮತ್ತು ಗೀತಾ ಎಲ್ಲ ಅವ್ರವ್ರ ಫ್ಯಾಮಿಲಿ ಗಂಡ ಹೆಂಡ್ತಿ ಬೆಂಗಳೂರಿಗೆ ಹೊರಟಿದ್ದಾರೆ. ಸ್ವಾತಿಗೆ ಮನೆ ಅಷ್ಟು ಬಾಂಧವ್ಯ ಇರೋದ್ರಿಂದ ಕಂಬ ಎಲ್ಲ ಇಟ್ಕೊಂಡು ಅವ್ರ ಅಪ್ಪನ ನೆನಪಿಟ್ಟು ಮಾಡಿಕೊಂಡು ಅಳ್ತಾಳೆ. ಆಮೇಲೆ ಅವ್ರ ಅಕ್ಕ ಬ್ಯಾಗಿಗೆ ಬಟ್ಟೆ ಎಲ್ಲ ತುಂಬಿಕೊಂಡು ಕಾರಿಗೆ ಕೂರಕ್ಕೆ ರೆಡಿಯಾಗಿದ್ದಾಳೆ. ಸ್ವಾತಿಗೆ ತುಂಬ ನೋವು ಮನಸ್ಸಿಗೆ, ಹೇಗಪ್ಪ ಬಿಟ್ಟು ಹೋಗೋದು ಅಂತೇಳಿ. ಆಮೇಲೆ ಗೀತನ ಗಂಡಂಗೆ ಕುಮಾರಂಗೆ ಫೋನ್ ಮಾಡ್ತಾನೆ ಬೆಂಗಳೂರಿಂದ. ಹೀಗೆ ರಾಗಿಣಿ ಮತ್ತು ಫ್ರೆಂಡು ಮದುವೆ ಆಗ್ತಿದ್ದಾರೆ, ಪಶುಪತಿ ಕದ್ದು ಮದುವೆ ಮಾಡ್ತಿದ್ದಾನೆ ಅಂತ ಹೇಳಬೇಕು ಅಂತ ವಿಷಯನ ನಿನ್ನೆ ವಂಶಿಗೆ ಫೋನ್ ಮಾಡಿದಾಗಲೂ ಫೋನ್ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಆಮೇಲೆ ಸ್ವಾತಿಗೆ ಫೋನ್ ಮಾಡಿದಾಗಲೂ ಸ್ವಾತಿಗೂ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಆಮೇಲೆ ಗೀತಕ್ಕೆ ಫೋನ್ ಮಾಡಿದ್ರೂ ಸಿಕ್ಕಿಲ್ಲ. ಕುಮಾರಿಗೆ ಫೋನ್ ಮಾಡಿದ್ರೂ ಅವನ ಫೋನ್ ಸರಿ ಇಲ್ಲ ಅಂತೇಳಿ ಅವನ ಮಾತು ಆಡಲಿಲ್ಲ. ಹೀಗಾಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಈ ವಿಷಯ ಹೆಂಗೆ ತಿಳಿಸೋದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ. ಅದೇ ಟೈಮಿಗೆ ಇವರೆಲ್ಲ ಬೆಳಿಗ್ಗೆ ಟೈಮು ಎಲ್ಲ ರೆಡಿ ಮಾಡಿ ಹೊರಡ್ತಾ ಇದ್ದಾರೆ. ಸ್ವಾತಿನೂ ಕೂಡ ಹೊರಡ್ತಿದ್ದಾಳೆ. ಸ್ವಾತಿ ಹೊರಡೋ ಟೈಮಿಗೆ ವಂಶಿ ಬಂದು, ಸ್ವಾತಿಗೆ ಇಲ್ಲಿಂದ ಬರೋಕ್ಕೆ ಇಷ್ಟವೇ ಇಲ್ಲ, ಇಲ್ಲೇ ಇರಬೇಕು ಅನ್ನೋ ಆಸೆ ಅವಳಿಗೆ, ಹಂಗಾಗಿ ಅವಳನ್ನ ಹೊರಡ್ಸೋದೇ ಕಷ್ಟ ಆಗ್ಬಿಟ್ಟಿದೆ ಕುಮಾರ ಅಂತ ಹೇಳ್ತಾನೆ. ಆವಾಗ ಕುಮಾರನೂ ಹಂಗಂತಾನೆ, ಹೌದು ಅದು ಮನೆ ಸುಮಾರು ವರ್ಷಗಳು ಇವ್ರ ಕೈಯಲ್ಲಿ ಇರಲಿಲ್ಲ ಅಲ್ವಾ, ಈಗ ಬಂದಿದೆ ಅಲ್ಲ, ಖುಷಿ ತಡೆಯೋಕ್ಕಾಗ್ತಿಲ್ಲ ಅವಳಿಗೆ, ಅದರಿಂದ ತುಂಬ ಖುಷಿಯಾಗಿದ್ದಾಳೆ, ಅದಕ್ಕೇ ಹೊರಡಲ್ಲ ಅವಳು ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಹೊರಟು ಬೀಗ ಹಾಕಿ ರೆಡಿಯಾಗಿ ಬಂದು ಕಾರಲ್ಲಿ ಕೂತ್ಕೊತಾರೆ. ಗೀತನ ಗಂಡ ಮುಂದೆ ಕೂರ್ತಾರೆ, ಸ್ವಾತಿ ವಂಶಿ ಹಿಂದೆ ಕೂರ್ತಾರೆ. ಹಿಂಗೆ ಕೂತ್ಕೊಂಡು ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ವಂಶಿಗೆ ನಿದ್ದೆ ಎಳೆಯುತ್ತೆ. ಸ್ವಾತಿ ಭುಜದ ಮೇಲೆ ಮಲ್ಕೊಳ್ತಾನೆ. ಆಮೇಲೆ ಹಂಗೇ ಹೋಗ್ತಾನೆ ಇರ್ತಾರೆ. ಅಲ್ಲಿ ಇವ್ರಿಗೆ ವಿಷಯಗಳೇ ತಿಳಿಯೋಕ್ಕಾಗಿಲ್ಲ, ಏನು ವಿಷಯನೂ ಗೊತ್ತೇ ಆಗಿಲ್ಲ. ಬರೀ ಅಪ್ಪನ ನೆನೆಸ್ಕೊಳ್ಳೋದು, ಅಪ್ಪ ಹಂಗೆ ಮಾಡ್ತಿದ್ರು, ಹಿಂಗೆ ಸಾಕ್ತಿದ್ರು, ಹಂಗೆ ಸಾಕ್ತಿದ್ರು, ಅಲ್ಲಿ ಕರ್ಕೊಂಡು ಹೋಗ್ತಿದ್ರು, ಇಲ್ಲಿ ಕರ್ಕೊಂಡು ಹೋಗ್ತಿದ್ರು, ಇವೇ ನೆನಪುಗಳು ಬಿಟ್ಟರೆ ಅವಳಿಗೆ ಬೆಂಗಳೂರಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಿಲ್ಲ. ಬರೀ ಅಪ್ಪನ ನೆನಪು ಮಾಡ್ಕೊಳ್ಳೋದು, ಮಾತಾಡೋದು, ಬರೀ ಇದೇ ಆಗಿತ್ತು ಫುಲ್ಲು. ಆಮೇಲೆ ಇನ್ನು ಅಳಿಯಂದಿರಿಗೆ ಈ ಅಪ್ಪನ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ, ಅವರೆಲ್ಲ ಏನು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಹ್ಞೂ ಹಾಂ ಅಂತರೂ ಸುಮ್ಮನಾಗ್ತಿದ್ರು. ಈ ಕಡೆ ಬಂದು ಸ್ವಾತಿಗೆ ಸ್ವಲ್ಪ ಜರಿ ಕೂತ್ಕೋ ಅಂತ ಹೇಳ್ತಾನೆ. ಇನ್ನೆಷ್ಟು ಜರಿ ಕೂತ್ಕೊಳ್ಳಿ, ಸಾಕಾಗುತ್ತಲ್ಲ ಅಂತ ಹೇಳ್ತಾಳೆ. ಇಲ್ಲ ಜರಿ ಕೂತ್ಕೋ ಇಲ್ಲಿ ಅಂತೇಳಿ ಅವಳು ಜರಿ ಕೂತ್ಕೊಂಡ್ಮೇಲೆ ಇವನಿಗೆ ನಿದ್ದೆ ಎಳೆದೇ ಬಿಡ್ತವೆ, ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ನನಗೆ ತಲೆ ನೋಯ್ತಾ ಇದೆ, ಸ್ವಲ್ಪ ತಲೆ ಒತ್ತು ಅಂತ ಹೇಳ್ತಾನೆ. ಹೌದಾ ತಲೆ ನೋಯ್ತಿದೆಯಾ ಅಂತೇಳ್ಬಿಟ್ಟು ಅವಳು ತಲೆ ಒತ್ತುತ್ತಾ ಇರ್ತಾಳೆ. ಆವಾಗ ಇವನು ಗೀತಾ ಮತ್ತು ಕುಮಾರ ಇವರೇನೇನೋ ಜೋಕ್ಸ್ ಮಾಡ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಉದ್ದಕ್ಕೂ ಅಲ್ಲಿಂದ ಬೆಂಗಳೂರಿಗೆ ಬರೋವ್ರಿಗೂ, ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬರೋವ್ರಿಗೂ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಖುಷಿಯಾಗಿ ಬರ್ತಾರೆ. ಆಮೇಲೆ ಅಲ್ಲಿ ಗೀತಂಗೆ ಇನ್ನೂ ಮಕ್ಕಳಾಗಿಲ್ಲ ಕೂಡ. ಆಮೇಲೆ ಸ್ವಾತಿಗೆ ಹೇಗೆ ಮದುವೆ ಆಯಿತು ಅನ್ನೋದು ಗೊತ್ತಿಲ್ಲ. ಅವಳು ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು, ಏನು ಕತೆ ಅದು ಕೂಡ ಗೊತ್ತಿಲ್ಲ. ಆಗ ಇಲ್ಲಿ ಬಂದರೆ ಪಶುಪತಿ ಆಗಲೇ ಮಗಳನ್ನ ರೆಡಿ ಮಾಡಿ ಕರ್ಕೊಬಂದು ನಿಲ್ಸ್ಕೊಂಡವನೇ ಒಂದು ದೇವಸ್ಥಾನದ ಹತ್ರ. ಆದರೆ ಇಲ್ಲಿ ಅಜ್ಜಿ ತಾತ ಮೊಮ್ಮಗ ಸೊಸೆ ಎಲ್ಲ ಇದ್ದಾರೆ ಮನೆಯಲ್ಲಿ. ಅವ್ರಿಗೆ ಏನಾರ ಒಂದು ಹೇಳಿ ಹೋಗಬೇಕು, ಸೊಸೆ ಹೊರಡೋದಿಲ್ಲ ಅಲ್ಲಿಂದ. ಫಸ್ಟೇ ಇವ್ರದ್ದೆಲ್ಲ ಪ್ಲ್ಯಾನ್ ಆಗಿರುತ್ತಲ್ಲ, ಹಂಗಾಗಿ ಸೊಸೆ ಹೊರಡೋದೇ ಇಲ್ಲ. ನೀನು ಹೋಗ್ಬಾರೋ ಅಜ್ಜಿತ್ತು, ಹೋಗ್ಬಿಟ್ಟು ಮುಗಿಸ್ಕೊಂಡು ಬೇಗ ಬಂದುಬಿಡೋ ಅಂತ ಹೇಳಿ ಕಳಿಸೋ ನಾಟಕ ಆಡ್ತಾಳೆ. ಅಜ್ಜಿ ತಾತನೂ ಹೌದೇನೋ ಹೋಗ್ತಾ ಇದ್ದಾನೇನು ಅಂತಬಿಟ್ಟು ಹೋಗ್ಬಾರಪ್ಪ ಅಂತ ಹೇಳ್ತಾರೆ. ನೋಡಿದ್ರೆ ಇವನು ಅಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿಯಾಗಿ ಹೋಗ್ತಾವನೆ. ಅವಳು ಕೂಡ ರಾಗಿಣಿನೂ ಕೂಡ ರೆಡಿಯಾಗಿ ನಿಂತಿದ್ದಾಳೆ, ಮದುವೆ ಹೆಣ್ಣಾಗಿ ನಿಂತಿದ್ದಾಳೆ. ಈ ವಿಷಯ ಪಾಪ ಇವನಿಗೆ ಗೊತ್ತು, ಫ್ರೆಂಡಿಗೆ ಹೆಂಗೆ ಹೇಳೋದು, ಅವರಿಗೆ ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ ಆಗಿತ್ತಲ್ಲ ಅಂಥೇಳಿ ಹಿಂಗೆ ಮಾತಾಡ್ಕೊತಾ ಇದ್ದಾರೆ. ಆದರೆ ಸ್ವಾತಿಗೆ
ವಿಷಯ ಗೊತ್ತಾಗೋಕ್ಕಿಂತ ಮೊದಲೇ ತಾಳಿ ಕಟ್ಟೋಕ್ಕಾಗಲ್ಲ, ವಿಷಯ ಗೊತ್ತಾಗಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಸ್ವಾತಿ ಇವರಿಬ್ಬರು ಮದುವೆ ಮಾಡೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ಕದ್ದು ಮದುವೆ ಮಾಡಬೇಕು ಅಂತೇಳಿ ಅವ್ರ ಅಮ್ಮ ಅಂದರೆ ವಂಶಿ ಚಿಕ್ಕಮ್ಮ ಭಾಳ ಪ್ರಯತ್ನ ಪಡ್ತವಳೆ. ಒಳ್ಳೆ ಕ್ರಿಮಿನಲ್ ಐಡಿಯಾ ಮಾಡಿ ಅವರು ಮಗನಿಗೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವಳೆ. ಅತ್ತೆ ಮಾವಂಗೆ ಒಂಚೂರು ಗುಟ್ಟು ಕೊಡ್ದ ರೀತಿ ಎಲ್ಲಿಗಮ್ಮ ಅಂತ ಕೇಳಿದ್ರೆ ಎಲ್ಲೋ ಹೋಗಿ ಬರಬೇಕಂತೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾನೆ ಅತ್ತೆ ಮಾವ ಅಂತ ಹೇಳ್ತಾಳೆ. ಇಷ್ಟೆಲ್ಲ ನಾಟಕ ಆಡಿ ಕಳಿಸ್ತಾ ಇದ್ದಾಳೆ. ಪಾಪ ಇವ್ರಿಗೆ ಏನೇನು ಗೊತ್ತಿಲ್ಲ, ಅವ್ರ ಪಾಡಿಗೆ ಅವರು ಹೌದಾ ಅಂತ ಕಳಿಸ್ತಿದ್ದಾರೆ. ಅಷ್ಟು ಬಿಟ್ಟರೆ ಇವಳು ಆಡ್ತಿರೋ ಆ್ಯಕ್ಟಿಂಗು ಯಾವುದು ಅವ್ರಿಗೆ ಗೊತ್ತೇ ಇಲ್ಲ. ನೋಡು, ಅವ್ರು ಪ್ರಯತ್ನ ಪಡಲೂ ಇಲ್ಲ ತಿಳ್ಕೊಳ್ಳೋಕ್ಕೆ. ಯಾಕೆಂದರೆ ಮನೇಲಿ ಏನು ವಿಷಯನೂ ಮಾತನ್ನೇ ಆಡಿಲ್ಲ, ಇನ್ನು ಹೆಂಗೆ ಗೊತ್ತಾಗಬೇಕು? ಏನೂ ಗೊತ್ತಾಗಿಲ್ಲ. ಇಲ್ಲಿ ನೋಡಿದ್ರೆ ಇವನು ಎಂತನೂ ಅಭಿಜಿತ್ ರಾಗಿಣಿ ಅಭಿಜಿತ್ ಇವರು ರೆಡಿ ಆಗಿಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ಗಂಡು ಹೆಣ್ಣು ಆಗೋಕ್ಕೆ. ಇನ್ನು ಅವ್ನು ಬರೋದು ಕಾಯ್ತಾ ಇದ್ದಾಳೆ. ಇವಳು ರೆಡಿಯಾಗಿ ಬಂದಿದ್ದಾಳೆ, ಅವ್ನು ಬರೋಕ್ಕೆ ಕಾಯ್ತಾ ಇದ್ದಾಳೆ. ಇವನು ಸ್ವಾತಿ ಮತ್ತು ವಂಶಿ ಇವರು ಫೋನ್ ಎತ್ತೇ ಇಲ್ಲ. ಏನಾಗಿದೆ ಊರ ಕಡೆ ತಿಳ್ಕೊಬೇಕು ಅನ್ನೋದು ಅವ್ರಿಗೆ ಪರಿವೇ ಇಲ್ಲ. ಏಕೆಂದರೆ ಅವ್ರ ಜೋಡಿ ಇವ್ರ ಜೋಡಿ ಜಾಲಿಯಾಗಿ ರೈಡಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಯಾವ ಪ್ರಪಂಚ ಮುಳುಗೋದ್ರೂ ಇವ್ರಿಗೇನು ಗೊತ್ತೇ ಇಲ್ಲ. ಇವ್ರದ್ದೇ ಪ್ರಪಂಚದಲ್ಲಿ ಇವರಿದ್ದಾರೆ. ಹಂಗಾಗ್ಬಿಟ್ಟು ಅಲ್ಲಿ ನೋಡಿದ್ರೆ ಅವನು ಆರಾಮಾಗಿ ಈ ಸಿಚುವೇಶನ್ ಬಿಟ್ಟರೆ ಮತ್ತೆ ಯಾವಾಗಲೂ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಆರಾಮಾಗಿ ಅವ್ನು ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗ್ಬಿಟ್ಟಿದ್ದಾನೆ. ಇದು ಮದುವೆ ಆಗುತ್ತೋ ಅಥವಾ ನಿಂತೋಗುತ್ತೋ ಅಥವಾ ಈ ಸ್ಟೋರಿ ಇನ್ನು ಮುಂದೆ ಹೇಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಇದೇ ಥರ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾಯಿದೆ. ಇದು ವಾಸುದೇವ ಕುಟುಂಬ ಸೀರಿಯಲ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.